ಈ ಡ್ಯಾಮ್ ಇಂದ ಇಲ್ಲಿ ಬೀಳ್ಲಾರ ಅಂತ ಅನ್ಕೊಂಡಿದ್ದೆ, ಬಟ್ ಏನು ದಿಂಗು ಅಂದ್ರೆ ಲಾಲ್ ಬಾಗಿ ನಂದು ಅಂತಿದ್ದೇನೆ. ತೊಂದ್ರೆ ಇಲ್ಲ, ಬೇಕಾದ್ರೆ RIP ಸ್ಟೇಟಸ್ ಬಸ್ ಹೆಂಗ್ ತರ ಮಾಡ್ತೀಯಲ್ಲ ನೀನು. ಹೊಟ್ಟೆ ಹಸು ಆಗ್ತೈತಿ, ಬೆಳಗ್ಗೆ ತಿಂಡಿ ತಿಂದಿಲ್ಲ. Hi, hello, everyone. Namaskar. Today we are going to Beerpeta. ಹಿಂದೆ ಯಾರೋ ಅದು? ಹೇ, ಎಲ್ಲಿ ಹೋಗ್ತಿದೀವ್ರ? ಯಾರಿಗ ಯೂನಿವರ್ಸಿಟಿಗ BRP ಡ್ಯಾಮಿಗ ಹೇಳ್ಬೇಕಲ್ಲ, ಕಾರಣ ಅಷ್ಟೇ ಹೇಳಕ್ ಬಂದ್ ಕಾರಣ ಯೂನಿವರ್ಸಿಟಿ. ಏನು ಕಾರಣ ಯೂನಿವರ್ಸಿಟಿ ಹೋಗೋದ್ ಮಾತ್ರ ಬೇರೆ ಕಡೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. Okay guys, today we are going to BRP ಡ್ಯಾಮ್. ಹೋದ್ಮೇಲೆ BRP ಡ್ಯಾಮ್ ತೋರಿಸ್ತೀನಿ, ನೋಡೋಣ. ಇಂಪಾರ್ಟೆಂಟ್ ಕೆಲಸ ಇದೆ, ನಾಳೆ ಕಾರ್ಯಕ್ರಮ ನಮಗೆ ಕೆಲಸ ಇಲ್ಲ, ಬಟ್ ಯಾಕೆ ಬಂದ್ರೆ ಸರಿ ನೋಡೋಣ. ಯಾಕೆಲ್ಲ ಹೋಗ್ತಾರೆ, ಯಾಕೆ ಬಂದ್ರಿ? ನಾವು ಯೂನಿವರ್ಸಿಟಿಗೆ ಹೋಗ್ತೀವಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಏನಾಗತ್ತೆ. ಈಗ PCದಲ್ಲಿ ಬೈಕಲ್ಲಿ ನನಗೆ ಏನ್ ಗೊತ್ತಾ ಬೇಜಾರಾಗ್ತಿರೋ ವಿಚಾರ, ದೋಯ್ತವ್ರೆ ಇವತ್ತು ನಿಮ್ ಬೈಕಲ್ಲಿ 3 ಜನ ಹೋಗ್ತಿದ್ದೀರಾ, ನಿಮ್ ಮನದಾಳದ ಮಾತೇನು? ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಏನೋ ಬಟ್ ಮನೇಲಿ ವಿಷಯ ಹೇಳೋ ಅಂದ್ವಿ. ದಿಂಗು ಅಂದ್ರೆ ಲಾಲ್ ಬಾಗಿ ನಂದು ಅಂತಿದ್ದೇನೆ. ಅದ ಅವನೇ ಅಂತ ಹೇಳಿ ಏನ್ ಮನೆ ಇರೋ ವಿಷಯ ಹೇಳು. BRP ಹೋಗ್ತೀನಿ ಅಂತ ಬೀಪ್ ಮಾಡು, ಹೇಳು, ಅದನ್ನ ಬೀಪ್ ಮಾಡು. ಸಾಕು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಸ್ ಹೆಂಗ್ ತರ ಮಾಡ್ತೀಯಲ್ಲ ನೀನು. ಇಲ್ಲಿ ಫಸ್ಟ್ ಬಸ್ ಹೆಂಗ್ ಮಾಡ್ಬೇಡ. ಏನ್ ಇಳಿಯಾಗೇನ್ ಸಾಯ್ತೀಯ ನೀನು? ಕಚ್ಕೊಳ್ತಾವಲ್ಲ ಹಂಗೆ. ಬೈಕ್ ಏನಕ್ ಗೊತ್ತ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಹೊಡಿಯೋದಕ್ಕೆ. ಇವ್ನು ಹೊಡಿಯೋದು ಇವ್ನಿಗೆ ಹೆದರಿಕೆ ಆಗಿತ್ತು, ಗಾಬ್ರಿ. ನಮಗೆಲ್ಲ ಗೊತ್ತಾಗೋಯ್ತು. ಫ್ರೆಂಡ್ಸ್, ಏನಾಯ್ತು ಅಂದ್ರೆ ನಾವು ಬ್ಯಾಕ್ ವಾಟ್ರಿಗೆ ಹೋಗಿ ಡ್ಯಾಮ್ ಮೇಲ್ಗಡೆ ಹೋಗೋಣ ಅಂತ ಹೊರಟಿದ್ವಿ. ಬಟ್ ಹೆಚ್ಚು ಕಮ್ಮಿ 1.5 ಗಂಟೆ ಕಷ್ಟಪಟ್ಟಿದ್ವಿ. ನಮಗವ್ರು ಒಳಗೆ ಬಿಟ್ಟಿಲ್ಲ. ಕೊನೆ ಪಕ್ಷ ಇಲ್ಲಿ ಬಂದು ಈ ವಿವರ ತೋರಿಸೋಣ ಅಂತ ಡ್ಯಾಮ್ ಎಂಟ್ರೆನ್ಸಿಗೆ ಬಂದು ಡ್ಯಾಮ್ ವ್ಯೂ ತೋರಿಸ್ತಾ ಇದ್ವಿ. ನೋಡ್ಕೊಳ್ಳಿ, ದಿಸ್ ಈಸ್ ದ ವ್ಯೂ. 4 ಗೇಟ್ ಓಪನ್ ಆಗಿದೆ ಮೆಗ್ರಾ ಡ್ಯಾಮಲ್ಲಿ. ಯಾಕೆ ಬಿಡ್ತಾ ಇಲ್ಲ ಅಂತ ನೀವು ಪ್ರಕಟಣೆ ಫೋಟೋ ಒಂದು ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ಯಾರು ಕೂಡ ಬರಕ್ಕೆ ಹೋಗ್ಬೇಡಿ, ನಿಮ್ಗೆ ಯಾರು ಬಿಡೋದಿಲ್ಲ ಒಳಗಡೆ. ಬಂದರೆ ನೀವು ಇಲ್ಲಿ ಬಂದು ಇರೋದು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ನೋಡ್ಸೈತೆ ಹೆಂಗಾಗೈತೆ. ಏನ್ ಮಾಡೋದಪ್ಪ, ಟೈಮ್ 3:15. ಹೆಚ್ಚು ಕಮ್ಮಿ 2.5 ಗಂಟೆ ಕಾಯ್ದಿದೀವಿ, ಬಿಟ್ಟಿಲ್ಲ. ಹೊಟ್ಟೆ ಹಸು ಆಗ್ತೈತಿ, ಬೆಳಗ್ಗೆ ತಿಂಡಿ ತಿಂದಿಲ್ಲ. ಬೆಳಗ್ಗೆ 9 ಗಂಟೆ ಕ್ಲಾಸ್ ಅನ್ಕೊಂಡ್ ಬಂದ್ವಿ. ಏನ್ ಗೊತ್ತಾ ಚೆತ್ತು, ಲೋಯ್ತಾ ಹಂಗ್ ಮಾಡಕ್ ಹೋಗ್ಬೇಡ ಹೇಳಿದೀನಿ. ಏನ್ ಗೊತ್ತಾ ಚೇತು, ಬೆಳಗ್ಗೆ 9 ಗಂಟೆ ಕ್ಲಾಸ್ ಇರೋದ, ತಿಂಡಿ ಏನು ತಿನ್ಕೊಂಡೆ ಬಂದ್ವಿ. 12 ಗಂಟೆ ಆ ಬೋಳಿ ಮಕ್ಳು ಸಿಕ್ತಿಲ್ಲ ಕೆಲಸ ಮಾಡ್ತಾನ ಅಂದ್ರೆ 1 ಗಂಟೆ ತನಕ ಈ ಬೋಳಿ ಮಕ್ಳು ಕೆಟ್ಟ ಹೊಲ್ಸು ರಾಜಕೀಯ. 1 ಗಂಟೆ ತನಕ ಕಾದು ಕ್ಲಾಸಲ್ಲಿ ಕೂತ್ವಿ. ಆಮೇಲೆ ಈ ಕಡೆ ಬಂದ್ವಿ ಯೂನಿವರ್ಸಿಟಿ ಕೆಲಸ ಅಂತ. ಸೊ ಅದಕ್ಕೆ ಡ್ಯಾಮ್ ಇಂದ ಬಂದು ನಿಂತ್ಕೊಂಡು
ವಿಡಿಯೋ ಮಾಡ್ತಾ ಇದೀನಿ ನೋಡಿ. ಈ ಡ್ಯಾಮ್ ಇಂದ ಇಲ್ಲಿ ಬೀಳ್ಲಾರ ಅಂತ ಅನ್ಕೊಂಡಿದ್ದೆ, ಬಟ್ ಏನ್ ಮಾಡೋದಿರಲ್ಲ, ಬೇಡ ಅಂತ ಅಂತೀರಿ. ಇಲ್ಲ ಬಿದ್ರೆ ತೊಂದ್ರೆ ಇಲ್ಲ, ಬಟ್ ನಮ್ಮ ಮೇಲೆ ಬರಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ಬಿದ್ರೆ ಕೇಳಲ್ಲ ನಾವು. ಇವರೆಲ್ಲ ಫ್ರೆಂಡ್ಸ್ ಏನ್ ಗೊತ್ತಾ ಗಾಯ್ಸ್, ಒಂದು ಲಾಸ್ಟ್ ನಮಗೆ ಇಟ್ಕೊಂತಾರೆ ಗೊತ್ತಲ್ಲ. ಜಗ್ಗೇಶನ್ ಮೂವಿ ನೋಡಿದಿರಲ್ಲ, ಉಪ್ಪುಕಾರ, ಆ ಸ್ಟೈಲ್ ಆಗ್ಬಾರ್ದು ಅಂತ ನಾವು ಅವ್ನ್ ಕಾಪಾಡಿದ್ದು. ಸಿಂಗಲ್ ಹೋಗಿ ಬೀಳ್ಲಿ ತೊಂದ್ರೆ ಇಲ್ಲ, ಬೇಕಾದ್ರೆ RIP ಸ್ಟೇಟಸ್ ಹಾಕ್ತೀನಿ. ತುಂಬಾ ಪ್ರಯತ್ನ ಪಟ್ಟಿ, ಸಾಹಸ ಪಟ್ಟಿ, ಕಷ್ಟ ಪಟ್ಬಿಟ್ಟು ಈ ವ್ಯೂ ತೋರ್ಸಕ್ಕೋಸ್ಕರ ಬಂದಿದ್ದೀನಪ್ಪ, ನೋಡ್ಕೊಡ್ರು. ಓಕೆ, ಇವಾಗ ನಾವಿರೋದು ಭದ್ರಾ ಬ್ಯಾಕ್ ವಾಟರ್. ದಿಸ್ ಇಸ್ ದ ಭದ್ರಾ ಬ್ಯಾಕ್ ವಾಟರ್. ಇಲ್ಲಿ ಬರಕ್ಕೆ ತುಂಬಾ ಕಷ್ಟಪಟ್ಟಿದೀವಿ. ಹೆಚ್ಚು ಕಮ್ಮಿ ಗೇಟ್ ಮುಂದೆ ಒಂದು 2 ಅವರ್ ಅಂತ ಕಾಯ್ದಿದೀವಿ ನೋಡ್ರಪ್ಪ. 2 ಅವರ್ ಕಾಯ್ದು ಪರ್ಮಿಷನ್ ತಗೊಂಡು ಅವ್ರಿಗೆ ಫೋನ್ ಮಾಡಿಸಿ ಇವ್ರಿಗೆ ಫೋನ್ ಮಾಡಿಸಿ ಇಷ್ಟೆಲ್ಲ ಕಷ್ಟಪಟ್ಮೇಲೆ ಸಿಗೋ ಖುಷಿ ಇದೆಯಲ್ಲ, ಸ್ವರ್ಗಕ್ಕೆ ಬಂದಂಗೆ ಆಗಿದೆ ನಂಗೆ ನಿಜವಾಗ್ಲು. ನೀವು ಸತಿ ಕರೆಕ್ಟಾಗಿ ನೋಡ್ಕೊಬಿಡ್ರಿ, ಇಲ್ಲಿಂದ ತೋರಿಸ್ತೀನಿ. ಪೂರ್ತಿ ಭದ್ರಾ ಬ್ಯಾಕ್ ವಾಟ್ರು. ತುಂಬಾ ಕಷ್ಟಪಟ್ಟಿದ್ದೀವಿ ವ್ಯೂ ನಿಮಗೆ ತೋರ್ಸೋಕ್ಕೋಸ್ಕರ. ಹೇಳಕ್ಕಾಗ್ತಿಲ್ಲ, ಕೇಳಕ್ಕಾಗ್ತಿಲ್ಲ. ಇಲ್ಲಿ ಕಷ್ಟಪಟ್ಟು ಇಲ್ಲಿ ಬಂದಿದ್ದಕ್ಕೆ ನಿಮ್ಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಈಗ ಬೆಸ್ಟ್ ಅನಿಸ್ತೈತಿ. ಆಗ್ಲಿಂದ ಅಲ್ಲಿ ಕಾದು ಇಲ್ಲಿ ಕಾದು ಕಾಯೋದ್ರದ್ದು ಸುಖ ಇದೆ. ಇಲ್ಲಿ ಬಂದ್ಮೇಲೆ ಏನ್ ಸಿಕ್ಕಂಗಾಯ್ತು, ಸ್ವರ್ಗ. ತುಂಬಾ ಕಷ್ಟಪಟ್ಟಿಲ್ಲ ನೋಡ್ಬೇಕು ಅಂದ್ರೆ. ನೀವು ಎಂಜಾಯ್ ಮಾಡಿ, ಓಕೆನಾ? ಇಲ್ಲಿ ನಿಲ್ಸ್ಬಿಟ್ಟು ಊಟ ಮಾಡ್ಕೊಳೋಣ ಅಂತ ನಿಲ್ಸಿ ಊಟ ಮಾಡಿಬಿಟ್ಟು ಇಲ್ಲಿಂದ ಹೊರಟ್ವಿ ಅಷ್ಟೇ.